ಆಯ್ತು ನೋಡಿ ಇಲ್ಲಿ ಬಾ ಈಗ ಇಲ್ಲಪ್ಪ ಬಾ ಅಲ್ಲೋ ಕರೆಕ್ಟಾಗಿ फटाफट प्रकाश दंडिके फटाफट दंडिके फटाफट प्रकाश दंडिके फटाफट वैपी टीम डे 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 ಬಾರಿಗೆ ಈ ಗೆಲುವನ್ನ ನನ್ನ ಇಡೀ ವಕೀಲ ಸಮುದಾಯಗಳ ಪಾದಕ್ಕೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಎರಡನೇದಾಗಿ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಭೂಮಿಯನ್ನ ಕಳೆದುಕೊಂಡು ಭೂಹೀನ ರೈತರು ಇವತ್ತು ಭೂ ಹೋರಾಟ ಏನು ಮಾಡ್ತಾ ಇದ್ದಾರೆ ಆನೇಕಲ್ ತಾಲೂಕಿನಲ್ಲಿ, ಆ ರೈತಾಪಿ ಜನರ ಗೆಲುವಿಗೆ ಈ ಗೆಲುವನ್ನ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಜೊತೆಗೆ ಅನೇಕ ಈ ತಾಲೂಕಿನ ಅನೇಕ ಪ್ರಜ್ಞಾವಂತರು ಪ್ರಗತಿಪರರು ಜಾತ್ಯತೀತವಾಗಿ ನಿಗೂಢವಾಗಿ ನನ್ನನ್ನು ಬೆಂಬಲಿಸಿದ್ದಾರೆ. ಆ ಎಲ್ಲ ನಿಗೂಢ ಮನಸ್ಸುಗಳಿಗೆ ನಾನು ಅವರ ಪಾದಕ್ಕೆ ಮತ್ತೊಮ್ಮೆ ನಾನು ಈ ಗೆಲುವನ್ನ ನನ್ನ ತಂಡದ ಗೆಲುವನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ವಕೀಲರ ಸಂಘಕ್ಕೆ ನನ್ನ ಕೊನೆ ರಕ್ತ ಇರೋವರೆಗೂ ವಕೀಲರ ಕಷ್ಟನ್ನು ಕಾರ್ಪಣ್ಯಗಳಿಗೆ ನನ್ನ ಜೀವನವನ್ನ ಮುಡಿಪಾಗಿಡ್ತೀನಿ ಅಂತೇಳಿ ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಪ್ರತಿಜ್ಞೆ ಮಾಡ್ತೇನೆ. ಆದರೆ ನಾನು ದ್ವೇಷ ರಾಜಕಾರಣವನ್ನು ಮಾಡೋದಿಲ್ಲ. ಇವತ್ತು ನನ್ನ ಎದುರುಗಾರರು ಸೋತಿರ್ಬೋದು, ದಯವಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ತೇನೆ, ಸಂಘದ ಪ್ರಗತಿಯಲ್ಲಿ ತಾವು ಕೈ ಜೋಡಿಸಿ ನಾವೆಲ್ಲರೂ ಜೊತೆಯಲ್ಲಿ ಹೋಗೋಣ, ಇದನ್ನು ಅನ್ಯತಾ ಭಾವಿಸಬೇಡಿ ಅಂತೇಳಿ, ದ್ವೇಷ ಬೆಳೆಸ್ಕೊಳ್ಳೋದು ಬೇಡ ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಇವತ್ತು ನನ್ನ ಹಿಂದೆ ಈ ಗೆಲುವಿಗೆ ಕಾರಣರಾದಂಥ ಅನೇಕ 141 ಜನ ಯುವ ವಕೀಲರು ಏನು ಬಂದಿದ್ದಾರೆ ಹೊಸದಾಗಿ, ಮತ್ತೆ ಅನೇಕ ಮಹಿಳಾ ವಕೀಲರು, ಅನೇಕ ಹಿರಿಯ ವಕೀಲರು, ಅನೇಕ ಪ್ರಜ್ಞಾವಂತ ವಕೀಲರು ಈ ಗೆಲುವಿನಲ್ಲಿ ಪಾತ್ರ ಇದ್ದಾರೆ. ಅವರೆಲ್ಲರ ಪಾದಗಳಿಗೆ ಈ ಗೆಲುವನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗಾಗಿ ನಾನು ಯಾರಾದರೂ ಹೆಸರುಗಳು ಮಿಸ್ ಆದರೆ ಅಪಾರ್ಥ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಯಾರ ಹೆಸರುಗಳು ತಗೋತಾ ಇಲ್ಲ. ನಿಮ್ಮೆಲ್ಲರ ಋಣ ನನ್ನ ಮೇಲೆ ಇದೆ. ನಿಮ್ಮ ಋಣವನ್ನ ನಮ್ಮ ಇಡೀ ತಂಡ ತೀರಿಸ್ಕೊತೀವಿ ಅಂತೇಳಿ ನಾನು ಇವತ್ತು ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಒಂದು ನಿಮಿಷ. ಸಾಕಷ್ಟು ಒಂದು ಜಿದ್ದಾಗಿ ನಡೀತು. ಇವಾಗ ಗೆದ್ದಿದ್ದೀರಾ, ಮುಂದೆ ನಿಮ್ಮ ಕೊಟ್ಟಿರುವಂತ ಆಶ್ವಾಸನೆ ಈಡೇರಿಸ್ತೀರಾ ಇಲ್ವಾ ಅಂತ? ಖಂಡಿತವಾಗ್ಲೂ ನಾನು ಏನು ಆಶ್ವಾಸನೆಗಳನ್ನ ನಮ್ಮ ಇಡೀ ಹಿರಿಯರ ಹೊತ್ತಿಗೆ ಸಮರ್ಪಣೆ ಮಾಡಿ ಸಂಪರ್ಕ ಮಾಡಿ ಏನು ನಾವು ಪ್ರಣಾಳಿಕೆಯನ್ನ ಸಿದ್ಧಪಡಿಸಿದ್ವಿ, ಆ ಪ್ರಣಾಳಿಕೆಗಳ ಪ್ರಕಾರ ನಡ್ಕೊಳ್ಳೋದೇ ನಮ್ಮ ಮುಂದಿನ ಗುರಿ. ಇದರಲ್ಲಿ ಯಾವುದೇ ರಾಜಿಯನ್ನ ಮಾಡ್ಕೊಳ್ಳುವಂತ ಪ್ರಶ್ನೆನೇ ಇಲ್ಲ. ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಸಹ ಹೇಳ್ತಾರೆ ಸಾಕಷ್ಟು ಅಭಿವೃದ್ಧಿ ನಾವು ಮಾಡಿದ್ರಿ ಅಂತ. ಯಾಕೆ ಗೆಲುವು ಏನು ಕಾರಣ ಆಯಿತು ಅಂತ? ನೋಡಿ, ಇದು ನಾವು ಮೊದಲು ಲಾಯರ್ಗಳು ಈ ವಾದಗಳನ್ನು ವಿತಂಡವಾದಗಳನ್ನು ಮಾಡೋದನ್ನು ನಿಲ್ಲಿಸಬೇಕು. ನಾನು ಅವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆ, ಅವರೆಲ್ಲ ಹಿರಿಯರು, ಅವರು ಮಾತಾಡಬೇಕು ಅಂತಂದರೆ ಮೊದಲು ಹೃದಯದಿಂದ ಮಾತಾಡಬೇಕು. ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ, ಸತ್ಯಗಳನ್ನು ಕೂಲಂಕುಷವಾಗಿ ಕುತ್ಕೊಂಡು ಚರ್ಚೆ ಮಾಡೋದಕ್ಕೆ ನಾವು ಯಾವುದೇ ವೇದಿಕೆಗೆ ಸಿದ್ಧ ಅಂತ ಹೇಳಿದ್ವಿ. ಆದರೆ ಇದು ಒಂದು ಪೂರ್ವಗ್ರಹ ಪೀಡಿತವಾದ ಮನಸ್ಥಿತಿಗಳೇ ತಪ್ಪ ಬೇರೆ ಏನೂ ಅಲ್ಲ. ಚುನಾವಣೆ ಆಗ್ಬಿಟ್ಟಿದೆ. ನಾಳೆಯಿಂದ ನಾವೆಲ್ಲರೂ ಅಣ್ಣ ತಮ್ಮಂದರು ಸಹೋದ್ಯೋಗಿಗಳು ದಯವಿಟ್ಟು ನಮ್ಮ ಪ್ರಗತಿಯಲ್ಲಿ, ನನ್ನ ತಂಡದ ಪ್ರಗತಿಯಲ್ಲಿ ನೀವು ಕೂಡ ಪಾಲ್ಗೊಳ್ಳಬೇಕು ಅಂತೇಳಿ ಅವರಿಗೆ ಮುಕ್ತವಾಗಿ ಪ್ರೀತಿಯಿಂದ ಕೈ ಜೋಡಿಸಿ ನಾನು ಅವರ ಆಹ್ವಾನವನ್ನು ಕೊಡ್ತೇನೆ. ಒಂದೇ ವೇದಿಕೆಯಲ್ಲೇ ಕರ್ಕೊಂಡು ಹೋಗಬೇಕು. ಇದು ಒಂದು ಸಂಘ ತಾಯ್ತನ. ಇವತ್ತು
ಆ ಸ್ಥಾನ ಇದೆಯಲ್ಲ, ಪ್ರಕಾಶ್ ಪಟಾಪಟದ ಅಲ್ಲ ಸ್ಥಾನ ಅದು ಅಧ್ಯಕ್ಷ ಸ್ಥಾನ ಅನ್ನೋದು ಒಂದು ತಾಯ್ತನ. ನಾನು ಹೇಳಿದ್ದೀನಿ, ಈ ತಾಲೂಕಿಗೆ ಒಂದು ತಾಯ್ತನ ಇರುವಂತಹ ನಾಯಕತ್ವ ಬೇಕಾಗಿದೆ. ಹಂಗಂತೇಳಿ ನಾನು ನಾಯಕತ್ವ ಅಂತಲ್ಲ, ನನ್ನ ವ್ಯವಸ್ಥೆಯಲ್ಲಿ ಏನಿದೆಯಲ್ಲ ಅದಕ್ಕೆ ತಾಯ್ತನದಿಂದ ನಡ್ಕೊತೀನಿ. ಯಾವುದೇ ದ್ವೇಷಾಸೂಯೆಗಳನ್ನು ನಾನು ಬೆಳೆಸೋದಿಲ್ಲ. ನನ್ನ ತಂಡದ ಜೊತೆ ಹಂಗೆ ಬೆಳ್ತೀನಿ. ಹಿರಿಯರ ಮಾರ್ಗದರ್ಶನವನ್ನು ಕೇಳ್ತೀನಿ, ಕಿರಿಯರ ಸಲಹೆಗಳನ್ನು ತಗೋತೀನಿ. ಎಲ್ರಿಗೂ ನಮಸ್ಕಾರ. ನಾಯಕತ್ವಕ್ಕೆ ಒಪ್ಪಿಲ್ಲ ಪಟಾಪಟ್ ಟೀಮು ಅಂತ ಹೇಳ್ತಾ ಇದ್ರು ನಿನ್ನೆ. ಅವೆಲ್ಲ ಸುಳ್ಳು. ಈಗ ಅದು ಮಾತಾಡೋದಕ್ಕೆ ಸಮಯ ಅಲ್ಲ. ಹಾಗಾಗಿ ಇವತ್ತು ರಿಸಲ್ಟ್ ಕೊಟ್ಟಿದೆಯಲ್ಲ, ಆ ರಿಸಲ್ಟ್ ಅದಕ್ಕೆ ಸಾಕ್ಷಿ. ಎಲ್ಲ ಸಾರಿ ನೋಡಿ, ಜಾತಿ ಅನ್ನೋದು ಒಂದು ಗಾಳಿಯಾಗಿ ಬಂದ್ಬಿಟ್ಟಿದೆ. ಎಲ್ಲಿ ಇರಬಾರ್ದು ಅಲ್ಲಿ ಇರ್ತಾ ಇದೆ. ಅದು ಏನು ಮಾಡೋಕ್ಕಾಗಲ್ಲ. ನಮ್ಮ ಸ್ನೇಹಿತರು ಮಾತಾಡ್ತಾರೆ ಅದ್ರ ಬಗ್ಗೆ. ಇಂದು ನಡೆದ ವಕೀಲರ ಸಂಘ ಚುನಾವಣೆಯಲ್ಲಿ ನಮ್ಮ ಆನೇಕಲ್ ವಕೀಲರ ಸಂಘದ ಎಲ್ಲ ವಕೀಲ ಮಿತ್ರರು ನಮ್ಮ ತಂಡವನ್ನು ಬೆಂಬಲಿಸಿ ನಮ್ಮ ತಂಡಕ್ಕೆ ಮತ ನೀಡಿದ್ದಕ್ಕೆ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮ್ಗೆ ಯಾರು ಸಹಕಾರ ಮಾಡಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳು ಸಲ್ಲಿಸಿ ಅವರು ನಾನು ಆಭಾರಿಯಾಗಿರ್ತೇನೆ. ಏನು ನಮ್ಮ ತಂಡ ಮಾತು ಕೊಟ್ಟಿದೆ, ಈ 3 ವರ್ಷದಲ್ಲಿ ಆ ಕೆಲಸಗಳನ್ನು ಪರಿಪೂರ್ಣವಾಗಿ ನಿಭಾಯಿಸಿ ಆ ಕೆಲಸಗಳನ್ನು ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ನಮ್ಮ ತಂಡಕ್ಕೆ ಮತ ಯಾರು ನಮ್ಮ ವಕೀಲರು ಚಲಾವಣೆ ಮಾಡಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ತಂಡಕ್ಕೆ ನಮ್ಮ ತಂಡದ ಸದಸ್ಯರಲ್ಲ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಸಹ ನಾನು ತಂಡದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಆನೇಕಲ್ ವಕೀಲರ ಸಂಘಕ್ಕೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಅಣ್ಣನವರಾದಂಥ ಪಟಾಪಟ್ ಪ್ರಕಾಶ್ ಅಣ್ಣನವರ ತಂಡಕ್ಕೆ ಬಹುಮತ ಬಂದಿದೆ. ಅವರು ಜಯಶೀಲರಾಗಿದ್ದಾರೆ. ಸೊ ಹಾಗಾಗಿ ಅವರೆಲ್ಲ ತಂಡಕ್ಕೆ, ಪಟಾಪಟ್ ಪ್ರಕಾಶ್ ಅಣ್ಣ ಅವರೆಲ್ಲ ತಂಡಕ್ಕೆ ಅಭಿನಂದನೆಗಳು ತಿಳಿಸೋಕ್ಕೆ ಬಯಸ್ತೇನೆ. ಅವರೇನು ಕಕ್ಷಿದಾರರಿಗೆ ಮತ್ತು ನ್ಯಾಯವಾದಿಗಳಿಗೆ ಇಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅವರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ YP ಅಣ್ಣ ಅವರ ಎಲ್ಲ ತಂಡಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತೇನೆ. ನಡೆದಂಥ ಚುನಾವಣೆ ಸಂಪೂರ್ಣವಾಗಿ ನ್ಯಾಯ ಗೆದ್ದಿದೆ. ಜಯಕ್ಕೆ ತಂದ ಒಂದು ಬಹುದೊಡ್ಡ ಗೆಲುವು. ಇವತ್ತು ಇಡೀ ಕರ್ನಾಟಕದ ಮತ್ತು ಈ ತಾಲೂಕಿನ ಜನತೆಗೆ ಸಂದೇಶ ಏನಂದರೆ, ಹಣದ ಹೊಳೆ, ಹೆಂಡದ ಹೊಳೆ, ಜಾತಿ ಹೊಳೆ ಯಾವುದೇ ಕನ್ನಡದಲ್ಲ. ಎಲ್ಲ ವಕೀಲ ಮಿತ್ರರು ಮತ್ತು ವಕೀಲ ಮಿತ್ರರಿಂದ ನಡೆತಕ್ಕಂಥ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರನ್ನೂ YP ತಂಡಕ್ಕೆ ದುಡಿದಂಥ ಎಲ್ರಿಗೂ ಕೂಡ ಇದೊಂದು ಅತ್ಯುತ್ತಮವಾದ ಧನ್ಯವಾದಗಳನ್ನು ಸಲ್ಲಿಸಿದ್ದಾನೆ. ಮತ್ತೊಂದು ಸಾರಿ ಹೇಳ್ತಾನೆ, ಇದು YP ತಂಡಕ್ಕೆ ಮಾತ್ರ ಅಲ್ಲ, ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ, ನೀತಿಗೆ ತಂತ ಬಹುದೊಡ್ಡ ಜಯ. ಮುಂದೆ ಬರ್ತಕ್ಕಂಥ ವಕೀಲ ಮಿತ್ರರು, ವಕೀಲ ಸದಸ್ಯರು ಯಾವುದೇ ಕಾರಣಕ್ಕೂ ಹಣ, ಹೆಂಡ, ಜಾತಿಯನ್ನು ನಂಬಿಕೊಂಡು ಚೆನ್ನಾಗಿ ಹೋಗಬೇಡಿ. ಸಾಕಷ್ಟು ಆರೋಪಗಳು ಮಾಡಿದ್ರು ಯಾವುದೇ ರೀತಿ ಆರೋಪ ಇಲ್ಲ. ಆರೋಪಕ್ಕೆ ಸರಿಯಾದ ಉತ್ತರ ಇವತ್ತು ಜನ ಕೊಟ್ಟಿದ್ದಾರೆ, ವಕೀಲ ಮಿತ್ರರು ಕೊಟ್ಟಿದ್ದಾರೆ. ನಾನು ಉತ್ತರ ಕೊಡಬೇಕಾಗಿಲ್ಲ. ಇವತ್ತಿನ ಏನು ರಿಸಲ್ಟ್ ಇದೆ ಅದೇ ಉತ್ತರ ಕೊಟ್ಟಿದ್ದಾರೆ. 2025-28 ಸಾಲಿನ ಆನೇಕಲ್ ಅಸೋಸಿಯೇಷನ್ ಚುನಾವಣೆಯಲ್ಲಿ ನಮ್ಮ ಪ್ರೀತಿ ಅಣ್ಣ ಯುವಕರ ಕಣ್ಮಂಡಂಥ YP ಪ್ರಕಾಶ್ ತಂಡದಲ್ಲಿ ನಾನು ಕಾರ್ಯಕಾರಿ ಸಮಿತಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದು. ನನ್ನ ಕ್ರಮ ಸಂಖ್ಯೆ ಹೆಚ್ಚಾಗಿರುತ್ತದೆ 10. ನಾನು ನಮ್ಮ ತಂಡದಿಂದ ಒಟ್ಟು 11 ಗೌರ್ನಿಂಗ್ ಕೌನ್ಸಿಲು, 3 ಮೀಸಲಾತಿ ಲೇಡೀಸು ಮೀಸಲಾತಿ ಕೊಟ್ಟಿದ್ದರು. ನಮ್ಮ ಸಿಂಡಿಕೇಟಿಂದ ಒಟ್ಟಾರೆ 5+ ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಸ್ಥಾನ ಮತ್ತು ಜನರಲ್ ಸೆಕ್ರೆಟರಿ ಮತ್ತು ಕಾರ್ಯಕಾರಿ ಸಮಿತಿ ಒಟ್ಟಾರೆ ಎಲ್ಲ ಸದಸ್ಯರು ಗೆದ್ದು ಇವತ್ತು ಏನು ಈ ಪ್ರೀತಿ ಆಶೀರ್ವಾದ, ಎಲ್ಲ ವಕೀಲರು ಪ್ರೀತಿ ಆಶೀರ್ವಾದದಿಂದ ಇವತ್ತು ನಮ್ಮನ್ನು ಜೈಗೊಳಿಸಿ ನಮ್ಮನ್ನು ಈ ಆನೇಕಲ್ ಅಸೋಸಿಯೇಷನ್ಗೆ ಮುಂದೆ ನಾವು ವಕೀಲರ ಸಮಸ್ಯೆಗಾಗಲಿ ಕ್ಷೇಮಾಭಿವೃದ್ಧಿಗಾಗಲಿ ಸಹಾಯ ಮಾಡೋದಕ್ಕೆ ನಮ್ಗೆ ಒಳ್ಳೆ ದಾರಿ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶವನ್ನು ನಾವು ಬಳಸ್ಕೊಳ್ತೀವಿ. ನಾವು ಪಟಾಪಟ್ ಪ್ರಕಾಶನ ಅಂತಲೇ ಫೇಮಸ್ ನಮ್ಮ ಅತ್ತಿಬೇರೆ ಹೋಬಳಿ, ಇಡೀ ನಮ್ಮ ಬೆಂಗಳೂರು ತಾಲೂಕಲ್ಲೇ ಗೊತ್ತು ಪ್ರಕಾಶನ ಅಂದರೆ. ನಮ್ಮ ಪ್ರಕಾಶನ ಇರೋವರೆಗೂ ನಮ್ಮ ಇಡೀ ವಕೀಲ ಪ್ರಕಾಶನ ಇದ್ರಂದ್ರೆ ಅಲ್ಲಿ ವಕೀಲರ ಸಮಸ್ಯೆ ಇದ್ದಂಗೆ ಕೊರತೆನೇ ನೀಗ್ದಂಗೆ, ಕೊರತೆನೇ ಇರಲ್ಲ. ನಮ್ಮ ಪ್ರಕಾಶನ ಅಂತಂದರೆ 24/7 24/7 ವಕೀಲರಿಗೆ ಏನೇ ಕಷ್ಟ ಆಗಲಿ, ಏನೇ ಸಮಸ್ಯೆ ಆಗಲಿ
10 ನಿಮಿಷದಲ್ಲಿ ಸಮಸ್ಯೆ ಅಂತಂದ್ರೆ ಆ ಜಾಗದಲ್ಲಿ ಇರ್ತಾರೆ. ಅದು ಪ್ರಕಾಶ್ ಅಂದರೆ ನಮ್ಗೆ ಆ ಕ್ಯಾರೆಕ್ಟರ್ ಇಷ್ಟ ಆಯಿತು. ಇಡೀ ನಮ್ಮ ವೈಪಿ ತಂಡವನ್ನು ಗೆಲ್ಲಿಸಿ ಇವತ್ತು ಎಲ್ಲರಿಗೂ ನಮ್ಮ ವಕೀಲರ ಸಂಘಕ್ಕೆ ದುಡಿಯಲು ಅವಕಾಶ ಮಾಡಿಕೊಟ್ಟ ಎಲ್ಲ ವಕೀಲ ಬಂದರು ನಾನು ಧನ್ಯವಾದಗಳು ಹೇಳ್ತೀನಿ. ಗೆಲ್ಲಿಸಿ ನನ್ನ ಪ್ರೀತಿಯಿಂದ ನನ್ನ ವಕೀಲ ಮಿತ್ರರು ಎಲ್ಲರೂ ನಾನು ಎಲ್ಲರ ಹೆಸರು ಹೇಳೋಕ್ಕಲ್ಲ, ಕ್ಷಮೆ ಇರಲಿ. ಎಲ್ಲ ವಕೀಲ ಮಿತ್ರರಲ್ಲೂ ನನ್ನ ಧನ್ಯವಾದಗಳನ್ನ ಹೇಳಿ ನನ್ನ ಜಯಗೊಳಿಸಿ ನನ್ನನ್ನು ಇದು ಮಾಡಿದ್ದೆ. ಥ್ಯಾಂಕ್ ಯು. 2025-28ನೇ ಸಾಲಿನ ಆನೇಕಲ್ ವಕೀಲರ ಸಂಘದ ಚುನಾವಣೆಯಲ್ಲಿ ನಮ್ಮ ವೈ ಪ್ರಕಾಶ್ ತಂಡ ಅತ್ಯಂತ ಹೆಚ್ಚಿನ ಮತಗಳಿಂದ ಜಯಶಾಲಿಯಾಗಿ ನಾವು ಭಾಗವಹಿಸಿದ್ದೀರಿ. ನಾನು ಈ ಸರಿ ಮೂರನೇ ಸರಿ ಎಲೆಕ್ಟ್ ಆಗ್ತಾ ಇರೋದು, ಅಂದರೆ ಹ್ಯಾಟ್ರಿಕ್ ಆಗಿ ನಾನು ಎಲೆಕ್ಟ್ ಆಗ್ತಾ ಇರೋದು. ಅದು ನಮ್ಮ ವೈ ಪಿ ಸಾರಿಂದನೇ ಸಾಧ್ಯ ಆಗಿದ್ದು. ನಾನು ಅದಕ್ಕೋಸ್ಕರ ವೈ ಪಿ ಸರ್ಗೆ ಯಾವಾಗಲೂ ಋಣಿಯಾಗಿರ್ತೀನಿ. ಯಾಕಂದರೆ ಅವರಿಂದನೇ ನಾವೆಲ್ಲರೂ, ನಾನು ರಾಜಕೀಯ ಅಥವಾ ಕೋರ್ಟ್ ರಾಜಕೀಯ ಅಂತ ಬಂದಿದ್ದೇ ನಾವು ವೈ ಪಿ ಸಾರಿಂದ. 2022ವರೆಗೂ ನಾನು ಯಾವುದ್ರಲ್ಲೂ ಇರಲಿಲ್ಲ. ಈ ರಾಜಕೀಯಕ್ಕೆ ಅಂತ ಕರ್ಕೊಂಬಂದರೆ ನಮ್ಮ ವೈ ಪಿ ಸಾರು. ಸೊ ಹಂಗಾಗಿ ಅವ್ರು ನಾವು ಯಾವಾಗಲೂ ಸದಾಕಾಲ ಚಿರುಣಿಯಾಗಿರ್ತೀರಿ. ಎಲ್ಲ ಮತದಾರ ಬಂಧುಗಳು ನಮ್ಮನ್ನು ನಂಬಿ ಅತ್ಯಂತ ಹೆಚ್ಚಿನ ಮತಗಳಿಂದ ನಮ್ಮನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಅವರು ಎಲ್ಲ ಏನೇನು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೀರಿ ಅದು ಎಲ್ಲ ಕಾರ್ಯಗಳು ನೆರವೇರಿಸ್ಕೊಡ್ತೀರಿ ಅಂತ ಈ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡ್ತಾಯಿದ್ದೀವಿ. ನಮ್ಮ ವರ್ಗದವರಿಗೆ ನಮಸ್ಕಾರ. ಏನು ಈ ದಿವಸ 2025-28ನೇ ಸಾಲಿನ ಆನೇಕಲ್ ವಕೀಲರ ಸಂಘದಿಂದ ಚುನಾವಣೆ ನಡೆದಿತ್ತು. ಅದರಲ್ಲಿ ನಾನು ಸಹ ವೈ ಪ್ರಕಾಶ್ ತಂಡದವರಿಂದ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿದ್ದು. ಒಟ್ಟು 18 ಸ್ಥಾನಗಳಲ್ಲಿ ಈಗಾಗಲೇ ನಾವು ಅಧ್ಯಕ್ಷ ಸ್ಥಾನ ಮತ್ತು ಕಾರ್ಯದರ್ಶಿ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಹಾಗೂ ಮಹಿಳಾ ಮೀಸಲಾತಿ ಇದರಲ್ಲಿ ನಾಗರತ್ನ ಎಂಬುವರು ಅವರನ್ನು ಸಹ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ನಾವು ಸಹ ಉದಯ್ ಮತ್ತು ನಾಗರಾಜ್, ಮೋಹನ್ ಕಾಂತ, ಪ್ರವೀಣ್ ಮತ್ತು ನಾನು ಗೆಲುವನ್ನು ಸಾಧಿಸಿದ್ವಿ. ಈ ಗೆಲುವಿಗೆ ನಾವು ಕಾರಣಕರ್ತರಾದಂತಹ ನಮ್ಮೆಲ್ಲ ವಕೀಲರ ಮತ್ತು ವಕೀಲ ಮಿತ್ರರಿಗೂ ಹಾಗೂ ನಮ್ಮ ತಂಡದ ಮುಖ್ಯ ನಾಯಕರಾದಂತಹ ವೈ ಪ್ರಕಾಶ್ ಅಣ್ಣರವರು ಈ ಒಂದು ಇದರಲ್ಲಿ ನಮಗೆಲ್ಲ ಸಹಭಾಗಿಗಳಾಗಿ ಇದು ಫಸ್ಟು ಇದು ಈಗಾಗಲೇ ನಾನು ಮೊದಲನೇ ಬಾರಿಗೆ ಒಂದು ಸತಿ ಆಯ್ಕೆಯಾಗಿದ್ದೆ. ಅದರಲ್ಲಿ ನಾನು ಉಪಾಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿದ್ದೆ. ಈಗ 2ನೇ ಬಾರಿಗೆ ನನ್ನ ಕಾರ್ಯಕಾರಿ ಸದಸ್ಯ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಕ್ಕಂಥ ಕಾರಣಕರ್ತರಾದಂತಹ ವೈ ಪ್ರಕಾಶ್ ಅಣ್ಣರವರಿಗೆ ನಾನು ಯಾವತ್ತೂ ಚಿರುಣಿಯಾಗಿರ್ತೀನಿ. ಅದೇ ರೀತಿ ನಮ್ಮ ಎಲ್ಲ ವಕೀಲ ಮಿತ್ರರಿಗೂ ಹಾಗೂ ವಕೀಲ ಸಹೋದ್ಯೋಗಿಗಳಿಗೂ ಹಾಗೂ ಮಹಿಳಾ ವಕೀಲರಿಗೂ ಹಿರಿಯ ಮತ್ತು ಕಿರಿಯ ಎಲ್ಲರಿಗೂ ನಾನು ವಂದಿಸುತ್ತಾ ನನಗೆ ಮತವನ್ನು ಚಲಾಯಿಸಿದ್ದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ನೀಡುತ್ತಾ ಮುಂದೆ ಈ ಸಂಘಕ್ಕೆ ನಾನು ಅಭಿವೃದ್ಧಿ ಮಾಡಲು ನನ್ನ ಶ್ರಮಪಟ್ಟು ನಾನು ದುಡಿತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನನ್ನ ಆಶ್ವಾಸನೆಯನ್ನು ನೀಡ್ತಿದ್ದೇನೆ. ಇವತ್ತು ಈ ಸ್ಥಾನಕ್ಕೆ ನಾನು ಬರ್ತೀನಿ ಅಂತ ನಾನು ಲೈಫಲ್ಲಿ ಅಂದ್ಕೊಳ್ಳೇ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಉದಯ್ ಸರು ಮತ್ತು ವೈ ಪಿ ಸರ್ ಕಡೆಯಿಂದ ನಾನು ಮಹಿಳಾ ಮೀಸಲಾತಿಗೆ ಬಂದಿದ್ದೀನಿ. ಎಲ್ಲ ನನ್ನ ಫ್ರೆಂಡ್ಸ್ಗೆ, ನನ್ನ ವಕೀಲ ಮಿತ್ರರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಧನ್ಯವಾದಗಳು. ಈಗ ವಿನ್ ಆಗಿರುವಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಕಂಗ್ರಾಟ್ಸ್ ಹೇಳ್ತೀನಿ. ಹಾಗೆ ಪರಾಭವಗೊಂಡಿರುವಂಥವ್ರಿಗೆ ನಾವೆಲ್ಲರೂ ಕೂಡ ಭಾಳ ಧೈರ್ಯವಾಗಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತೀನಿ. ಮತ್ತು ನನಗೆ ಭಾಳ ಮುಖ್ಯವಾಗಿ ಮಾಧ್ಯಮ ಸ್ನೇಹಿತರು, ವಕೀಲ ಸ್ನೇಹಿತರು ಮತ್ತು ಹೊರಗಡೆ ಇರೋಂಥ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಭಾಳ ಮುಖ್ಯವಾಗಿ MRV ಸಾರು, ಬಾಲರೆಡ್ಡಿ, CVK, ನಾಗರಾಜ್ ಗೌಡ, BN, GN ಎಲ್ಲರೂ ಕೂಡ MR ಭಾಳ ಮುಖ್ಯವಾಗಿ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಜೈ ಭೀಮ್. 25-28ನೇ ಸಾಲಿನ ವಕೀಲರ ಆನೇಕಲ್ ಸಂಘದ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ವೈ ಪ್ರಕಾಶ್ ಅಣ್ಣವರು ಅಧ್ಯಕ್ಷ ಸ್ಥಾನದಲ್ಲಿ ಜೈಬೇರಿಯಾಗಿ ನಿಂತಿದ್ದು, ಅವರ ಮೂಲಕ ನಾವು ಇದೇ 3 ವರ್ಷ ಅವರ ಪರವಾಗಿ ಅವ್ರ ಜೊತೆ ಕೆಲಸ ಮಾಡಿಕೊಂಡು ಹೋಗ್ತೀವಿ. ಅದೇ ರೀತಿಯಾಗಿ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಮತ ನೀಡಿ ಗೆಲ್ಲಿಸಿದಂತಹ ನಮ್ಮ ಸ್ನೇಹಿತರಿಗೂ ವಕೀಲರಿಗೂ ಎಲ್ರಿಗೂ ನಾವು ಧನ್ಯವಾದವನ್ನು ತಿಳಿಸಿದ್ದೆ. ಆದರೆ ನಮ್ಮಲ್ಲಿ ಎಲ್ಲ ಗೆದ್ದಿರುವಂತಹ ಎಲ್ಲ ನಮ್ಮ ವಕೀಲರ ಮಿತ್ರರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಿದ್ದಾಗಿ ನನಗೆ ಮತ್ತು ನನ್ನ ತಂಡಕ್ಕೆ ಮತ ನೀಡಿದಂತಹ ಎಲ್ಲ ವಕೀಲರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಮೊದಲನೇದಾಗಿ. ಎರಡನೇದಾಗಿ ನಾವು ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದೀವಿ ಆ ಎಲ್ಲ ಕಾರ್ಯಗಳನ್ನು ಮಾಡ್ತೀವಿ. ಸದಾಕಾಲ ನಿಮಗೆ ಋಣಿಯಾಗಿರ್ತೀವಿ. ನಾವೇನು ಭರವಸೆಗಳು ಕೊಟ್ಟಿದ್ದೀವೋ ಅದನ್ನು ಈಡೇರಿಸ್ತೀವಿ. ಥ್ಯಾಂಕ್ ಯು.